ಸೋಲು ಹಿಂದಿನ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಲು ಮಾರ್ಗದರ್ಶನವನ್ನ ನೀಡುತ್ತದೆ. ಮಕ್ಕಳು ಕ್ರೀಡೆಗಳಲ್ಲಿ ಸ್ನೇಹಪೂರ್ವಕವಾಗಿ ಭಾಗವಹಿಸಬೇಕು ಎಂದು ಬಿಇಒ ಎನ್ ವೆಂಕಟೇಶಪ್ಪ ಅವರು ಸಲಹೆ ನೀಡಿದ್ದಾರೆ. ಅವರು ಗೂಳೂರು ಹೋಬಳಿ ಮಾನವ ಧರ್ಮ ಪೀಠ ಜಚನಿ ಪ್ರೌಢಶಾಲಾ ಆವರಣದಲ್ಲಿ ಸೋಮವಾರ ಶಾಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಸುರಕ್ಷತಾ ಇಲಾಖೆ, ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಡಾಕ್ಟರ್ ಜಚನಿ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದ ಗೂಳೂರು ಹೋಬಳಿ ಮಟ್ಟದ 2025-26ನೇ ಸಾಲಿನ ಕ್ರೀಡಾಕೂಟವನ್ನ ಜ್ಯೋತಿ ಬೆಳಗಿಸಿ ತದನಂತರ ಮಾತನಾಡಿ, ಗೆಲುವು ಜವಾಬ್ದಾರಿ ಹೆಚ್ಚಿಸುತ್ತದೆ. ಸೋಲು ಹಿಂದಿನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಮಾರ್ಗದರ್ಶನ ನೀಡುತ್ತದೆ. ಮಕ್ಕಳು ಸ್ನೇಹಪೂರ್ವಕವಾಗಿ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ಕ್ರೀಡೆಗಳನ್ನ ಕ್ರೀಡೆಯಾಗಿ ಸ್ವೀಕರಿಸಿ ತೀರ್ಪುಗಾರರು ನೀಡುವ ತೀರ್ಪು ಗೌರವಿಸಬೇಕು ಎಂದು ಹೇಳಿದ್ದಾರೆ. ದೈಹಿಕ ಶಿಕ್ಷಣ ಪರಿವೀಕ್ಷಕ ರಂಗನಾಥ್ ಮಾತನಾಡಿ, ಸೋತವರು ಗೆದ್ದವರನ್ನ ಅಭಿನಂದಿಸಿ, ಗೆದ್ದವರು ಸೋತವರನ್ನ ಆಲಂಗಿಸಿ, ಕ್ರೀಡಾ ಮನೋಭಾವದಿಂದ ಸೋಲು ಗೆಲುವನ್ನ ಸಮನಾಗಿ ಸ್ವೀಕರಿಸಿ ಎಂದು ಹೇಳಿದ್ದಾರೆ. ಡಾಕ್ಟರ್ ಜಚನಿ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕ ನಾಗರಾಜು ಮಾತನಾಡಿ, ಗೂಳೂರು ಮಾನವ ಧರ್ಮ ಪೀಠ ಡಾಕ್ಟರ್ ಜಚನಿ ಶಾಲೆಯಲ್ಲಿ 35 ವರ್ಷಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಸುರಕ್ಷತಾ ಇಲಾಖೆ, ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಇಲಾಖೆಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಯಶಸ್ವಿಯಾಗಿ ನಡೆಸಿಕೊಟ್ಟ ಎಲ್ಲಾ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೆ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯ ವಕೀಲ ಎಜಿ ಸುಧಾಕರ್, ಶಿಕ್ಷಣ ಸಮನ್ವಯ ಅಧಿಕಾರಿಯಾದ ವೆಂಕಟರಾಮ್, ಗೂಳೂರು ಇಸಿಒ ರವಿಕುಮಾರ್, ಶಿಕ್ಷಕರಾದ ಎನ್ ಶಿವಪ್ಪ, ಬಾಲರಾಜು, ವೆಂಕಟೇಶ್, ಸುಬ್ರಹ್ಮಣಿ, ನಾಗರಾಜು, ನರಸಿಂಹಮೂರ್ತಿ ಹಾಗೂ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. गुणशरीराय गुणमण्डिताय गुणेशानाय धीमहि गुणाधीशाय गुणप्रतीक्षाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि. ದಯವಿಟ್ಟು ವಿದ್ಯಾರ್ಥಿಗಳು ಎಲ್ಲರೂ ಬಂದು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಇಪ್ಪತ್ತೈದು 26ನೇ ಸಾಲಿನ ಗೂಳೂರು ಹೋಬಳಿ ಮಟ್ಟದ ಕ್ರೀಡಾಕೂಟವು ಇಂದು ಉದ್ಘಾಟನೆಯಾಗಿದ್ದು, ಈ ಒಂದು ಗೂಳೂರು ಹೋಬಳಿಯಲ್ಲಿ ಬರುವಂಥ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ. ಕ್ರೀಡಾ ಮನೋಭಾವನೆಯಿಂದ ಒಂದು ಭಾಗವಹಿಸಿ ವಿಜೇತರಾಗಿ ಈ ಒಂದು ಹೋಬಳಿಗೆ ಕೀರ್ತಿಯನ್ನು ತಂದು ತಾಲೂಕು ಹಂತದಲ್ಲಿ ಮತ್ತು ಜಿಲ್ಲಾ ಹಂತದಲ್ಲಿ ವಿಜೇತರಾಗಿ ಈ ಒಂದು ತಾಲೂಕಿಗೆ, ಈ ಒಂದು ಹೋಬಳಿಗೆ ಹೆಸರನ್ನು ತರಬೇಕು ಅಂತ ಹೇಳಿ ಕೇಳ್ತಾ ನಾನು ಎಲ್ರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಸರಿ, ಮೊಟ್ಟ ಮೊದಲನೇದಾಗಿ ಜಾಚನಿ ಪ್ರೌಢಶಾಲೆಯಲ್ಲಿ ಕ್ರೀಡಾಕೂಟ ಆರಂಭ ಆಗಿದೆ ಸರ್. ಇದಕ್ಕೆ ನಿಮಗೆ ಯಾವ ರೀತಿ ಅನಿಸುತ್ತೆ ಸರ್? 2025-26ನೇ ಸಾಲಿನ ಗೂಳೂರು ಹೋಬಳಿ ಮಟ್ಟದ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ನಡೀತಾ ಇರೋದು ನಮಗೆ ತುಂಬ ಸಂತಸದ ಸಂಗತಿಯಾಗಿದೆ. ಸುಮಾರು 35 ವರ್ಷಗಳ ನಂತರ ಗೂಳೂರು ಸರ್ಕಾರಿ ಪ್ರೌಢಶಾಲೆಯನ್ನು ಬಿಟ್ಟರೆ ಖಾಸಗಿ ಶಾಲೆ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇರೋದು ತುಂಬ ಸಂತಸದ ವಿಚಾರ. ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ನಡೀಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಅದೇ ರೀತಿಯಾಗಿ ಎಲ್ಲ ನಮ್ಮ ಗೂಳೂರು ಹೋಬಳಿ ಮಟ್ಟದ ಪ್ರೌಢಶಾಲೆಗಳು, ಪ್ರಾಥಮಿಕ ಶಾಲೆಗಳು, ಪೋಷಕರು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಇವತ್ತು ಯಾವ್ಯಾವ ಆಟಗಳ ಸರ್? ಇವತ್ತು
ಗುಂಪು ಆಟಗಳು ಇವತ್ತಿರ್ತವೆ. ಗುಂಪು ಆಟಗಳಂದರೆ ಖೋ ಖೋ, ಕಬಡ್ಡಿ, ವಾಲಿಬಾಲ್ ಮತ್ತು ಥ್ರೋಬಾಲ್. ನಾಳೆ ಮೇಲಾಟಗಳು ಅಥ್ಲೆಟಿಕ್ಸ್ ಇರ್ತವೆ ಸರ್, ಎಲ್ಲ ಟ್ರ್ಯಾಕ್ ಇವೆಂಟ್ಸು ಪ್ಲಸ್ ಜಂಪಿಂಗ್ಸು, ಥ್ರೋಯಿಂಗ್ಸ್ ಇರ್ತವೆ ನಾಳೆ. ಎಲ್ರಿಗೂ ಶುಭ ಆಗಲಿ ಅಂತ ಹಾರೈಸ್ತೀನಿ ಸರ್. ಧನ್ಯವಾದಗಳು. ಓಕೆ, ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂತಹ ಎಲ್ಲ ಕ್ರೀಡಾಪಟುಗಳು ಕ್ರೀಡಾ ಸ್ಫೂರ್ತಿಯನ್ನು ಮೆರೆದು ನಮ್ಮ ಡಾಕ್ಟರ್ ಶ್ರೀ ಜಚನಿ ವಸತಿ ಪ್ರೌಢಶಾಲೆಗೆ, ಅದೇ ರೀತಿಯಾಗಿ ನಮ್ಮ ಜಗದ್ಗುರು ನಿಡಮಾವಡಿ ಪೀಠಕ್ಕೆ ಒಳ್ಳೆಯ ಹೆಸರನ್ನು ತಂದು ಅನುಕೂಲ ಮಾಡಿಕೊಡ್ತೀರಂತ ನಾನೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಮಠದ ಪರವಾಗಿ, ನಮ್ಮ ಶಾಲೆಯ ಪರವಾಗಿ ಶುಭವನ್ನು ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಮತ್ತೆ ಇವಾಗ ಏನಾಗಿದೆಯಪ್ಪ ಅಂದ್ರೆ ನಮ್ಮ ಶಾಲಾ ಲಾಗಿನ್ನಲ್ಲಿ ಮಗುವಿನ ಬಯೋಡಾಟಾವನ್ನ ಎಂಟ್ರಿ ಮಾಡಿ ಆ ಮಗುವನ್ನ ಕ್ರೀಡಾಕೂಟಕ್ಕೆ ಕರ್ಕೊಳ್ಬೇಕಾಗಿತ್ತು. ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಹೊಸದಾಗಿ ಮಾಡಿರುವಂತ ಸಾಫ್ಟ್ವೇರ್ ಅದು. ಅವಾಗವಾಗ ಸರ್ವರ್ ಬಿಸಿ ಬರ್ತಾ ಇತ್ತು. ಆದ್ರೂ ಸಹ ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರು ಆ ಮಗುವನ್ನ ಆನ್ಲೈನ್ ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ಇಲ್ಲಿವರೆಗೂ ತಂದಿದ್ರ ಎಲ್ರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಕೋಲಾರ ಜಿಲ್ಲೆಯ ಶ್ರೀನಿವಾಸ